ಇದನ್ನು ಇಳಿಕೆ ಕ್ರಮದಾಗ ಮಾಡ್ರಿ. ಮೊದಲ ಸರಿಯಾಗಿ ಹಚ್ಕೊಂಡು ಸ್ಥಾನ ಬೆಲೆ ಹಾಕೊಂಡು ಮಾಡ್ರಿ, ಎಲ್ಲ ಗಣಿತಗಳು ಬರ್ತಾವ ನಿಮಗೆ. ಇಳಿಕೆ ಕ್ರಮ ಮಾಡೋದೇ ಭಿನ್ನ ರಾಶಿ ಇದ್ದರೂ ದಶಮಾಂಶ ಮಾಡ್ಕೊಂಡು ಬಿಡ್ರಿ, ಭಾಳ ಸರಳ ಬರ್ತಾವೆ. ಒಂದು 2 ಸ್ಥಾನ 3 ಸ್ಥಾನ ದಶಮಾಂಶ ಮಾಡ್ಕೊಂಡು ಬಿಡೋದು, ನೋಡ್ರಿ ಹೆಂಗೆ ಬರ್ತಾವೆ ಗಣಿತಗಳು. ಭಿನ್ನ ರಾಶಿ ಒಳಗೂ ಬರ್ತಾವೆ ನೋಡ್ರಿ. ಮಾಡೋದಾಯ್ತಾ? ಎಲ್ಲರೂ ವಿಡಿಯೋ ನೋಡ್ರಿ, ನಾ ಹೆಂಗೆ ತಿಳಿಸ್ತೀನಿ ನೋಡ್ರಿ, ಲಕ್ಷ ಕೊಟ್ಟು ಇಲ್ಲಿ ಹಚ್ಕೋರಿ. 5.6 ಪ್ರಶ್ನೆ ಹಚ್ಕೋರಿ. 5.6 6.51 ಆಮೇಲೆ 5.63. ನಿಮ್ಮ ಪರೀಕ್ಷೆದಾಗ ಇಷ್ಟೇ ಇರ್ತಾವೆ, 3 4 ಇರ್ತಾವೆ ಅಷ್ಟೇ. 6.7 ಅದು ಹೆಚ್ಚು ಮಾದರಿ ಆಗಲಿ ಅಂತ ಹೆಚ್ಚಿಗೆ ಹಾಕಿರ್ತೇವೆ. ಇದು ಸ್ಥಾನದಲ್ಲಿ ಎಷ್ಟವ? 2 ಅವ. ಎಲ್ಲ ಸ್ಥಾನಗಳು 2 ಮಾಡ್ಕೋರಿ. 6.51 2 ಸ್ಥಾನದ. 5.63 2 ಸ್ಥಾನದ. 6.70 ದಶಮಾಂಶ ತೆಗೀರಿ. 560 651 563 670. ಇಳಿಕೆ ಕ್ರಮ ಬರೋಬರಿ. ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಇಳಿಕೆ ಕ್ರಮ ಬರೋಬರಿ. ಇಲ್ಲಿ ನೋಡ್ರಿ, ಇಳಿಕೆ ಕ್ರಮ ಅಂದ್ರೆ ಏನು ಅನ್ನೋದು ನಾ ಬರೆದಿರ್ತೀನಿ. ಇಳಿಕೆ ಕ್ರಮ ಬರೋಬರಿ ದೊಡ್ಡದಿಂದ ಮೊದಲು ದೊಡ್ಡದು, ಆಮೇಲೆ ಏನದ ಚಿಕ್ಕದು. ನೋಡಿ ಹಿಂಗೆ ತಿಳ್ಕೊಬೇಕು. ದೊಡ್ಡದು ಚಿಕ್ಕದು ತಿಳಿತಲ್ಲ ನಿಮಗೆ? ಈಗ ದೊಡ್ಡದು ಇಳಿಕೆ ಕ್ರಮ ಅಂದರೆ ಏನು ಮಾಡಬೇಕು? ದೊಡ್ಡದು ಮೊದಲು ಬರಿಬೇಕು. ದೊಡ್ಡ ಸಂಖ್ಯೆ ಯಾವ್ದು ಆಗ್ತಿದ್ರಾಗ ಅದನ್ನು ನೋಡಿ. ಈಗ 670 ದೊಡ್ಡದಾತು ನೋಡ್ರಿ. 670 ಮೂಲ ಬಿಂದು 6.7 6.7 ಹಾಕ್ಬೋದು, ಬೇಕಂದ್ರೆ ಬಿಡ್ಬೋದು. 670 ಯಾವ ಅಂಕೆ ದೊಡ್ಡದು? 651 ದೊಡ್ಡದು. 6.51 6.51. ಆಮೇಲೆ ಇದ್ರಾಗ ಯಾವುದು ದೊಡ್ಡದು? 563 ದೊಡ್ಡದು. 5.63 5.63 5.63 ಆದಿಂದ 5.6 5.6. ಈಗ ಉತ್ತರ ಸಂಖ್ಯೆದಾಗ 67 651 5.63 5.6 ಉತ್ತರ ಸಂಖ್ಯೆ ಡಿ. ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕು? ಸ್ಥಾನ ಬೆಲೆಗಳನ್ನು ಈಕ್ವಲ್ ಮಾಡ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಹಾಕಿ ನಾನು ಇದು ನೋಡ್ರಿ 77.77 ಪ್ರಶ್ನೆ ಹಾಕೋರಿ. 7.77 777.7 77.07 7.87 7.8.7. ಅತಿ ಹೆಚ್ಚು ಸ್ಥಾನ ಇದ್ದದ್ದು ಎಷ್ಟು? 2 ಸ್ಥಾನ. ಒಟ್ಟು 2 ಸ್ಥಾನ, 3 ಸ್ಥಾನ ಎಲ್ಲೂ ಇಲ್ಲ, 2 ಸ್ಥಾನವ ನೋಡ್ರಿ. ಮೇಲೆ ಎಲ್ಲ 2 ಸ್ಥಾನವ. ಅತಿ ಹೆಚ್ಚಂದ್ರೆ 2 ಸ್ಥಾನ. ಇದನ್ನ ಹಂಗೆ ಇಡ್ರಿ. 77.77 ಹಂಗೆ ಇಡ್ರಿ. ಇದನ್ನು ಹಂಗೆ ಇಡ್ರಿ. 2 ಸ್ಥಾನವ. ಇದಕ್ಕೆ 2 ಸ್ಥಾನ ಮಾಡ್ಕೋರಿ. 7.7 ಇದ್ದದ್ದು 2 ಸ್ಥಾನ ಮಾಡ್ಕೋಬೇಕು. ಆಮೇಲೆ 77.07 ಇದಕ್ಕೂ 2 ಸ್ಥಾನವ. 7.87ಕ್ಕೂ 2 ಸ್ಥಾನವ. 7.8.7 2 ಸ್ಥಾನ ಮಾಡ್ಕೋರಿ. ದಶಮಾಂಶ ತೆಗೀರಿ. 7 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 0 77 07 787 78 70. ಎದ್ರಾಗ ಹೇಳ್ಯಾರ ಇವರು? ಇಳಿಕೆ ಕ್ರಮ. ಇಳಿಕೆ ಕ್ರಮ ಬರೋಬರಿ. ಇಳಿಕೆ ಕ್ರಮ ಬರೋಬರಿ. ಮೊದಲು ದೊಡ್ಡದು ಆಮೇಲೆ ಚಿಕ್ಕದು. ಓಕೆ, ದೊಡ್ಡ ಅಂಕೆ ಯಾವ್ದಿದ್ರೆ ಕಂಡು ಹಿಡೀರಿ. 1 ಅದರ ಮೂಲ
7.7, ಕಾಮ ಅದಕ್ಕಿಂತಲೂ ದೊಡ್ಡ ಅಂಕಿ ಯಾವುದು? 78, 70 ನೋಡಿ. 78.7, 78.7. ಈಗ ಅದಕ್ಕಿಂತಲೂ ಅಂಕಿ ದೊಡ್ಡದಿದ್ದದ್ದು ಇದು, ಯಾಕ ಸಣ್ಣದದ ಇದು. ಇದರ ಮೂಲ ಎಷ್ಟು? 77.77. 77 ಇದ್ರದ್ದು ಮುಗಿಯುತ್ತೆ. ಈಗ ಎಷ್ಟು ಅಂಕಿ ಉಳಿದು? 4. ಅದಕ್ಕಿಂತಲೂ ದೊಡ್ಡದು ಯಾವುದು? ಇದು 77.07. ಓಕೆ, ಅದು ಮುಗೀತು. ಈಗ ಎರಡರೊಳಗೆ ಯಾವುದು ದೊಡ್ಡದು? 777, 787, 7.87. ಆಮೇಲೆ 7.77. ಈಗ ಚೆಕ್ ಮಾಡ್ಕೊರಿ, ಟೈಮ್ ಕೊಡ್ತದೆ. 2 ನಿಮಿಷ ನಿಮಗೆ ಟೈಮ್ ಕೊಡ್ತದ, ಚೆಕ್ ಮಾಡ್ಕೊರಿ. 1 ನಿಮಿಷ ಟೈಮ್ ಕೊಡ್ತದೆ. ನಾ ಹೇಳ್ದಂಗೆ ಕರೆಕ್ಟ್ ಮಾಡಿರಿ ಇಲ್ಲ ನೋಡ್ಕೊರಿ. ಫಸ್ಟು 37.7, ಆಮೇಲೆ 78.7, 77.77, 77.07, 7.87, 7.77 ಮಾಡಿದವ್ರು ಕರೆಕ್ಟ್ ಹಾಕೋರಿ. ಈಗ 2 ಮಾದರಿ ಮೇಲೆ ನಿಮಗೆ ತಿಳಿತು. ಮುಂದಿನ ಗಣಿತಗಳು ಮಾಡೋನು ಚೆಂದಂಗೆ ತಿಳ್ಕೊರಿ, ಫೇರ್ದಾಗ ಬರ್ಕೋರಿ. ಎಣಿಕೆ ಕ್ರಮ ತಿಳಿಸೋದ ಮುಂದೆ ಭಿನ್ನ ರಾಶಿ ಬಂದಾಗ ತಿಳಿಸ್ತದೆ.